ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ತಾ ಇರ್ಬೋದು ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಆಗಿದೆ ಇದು. ಇವತ್ತಿಂದ ನನ್ನ ರುಟೀನ್ ಸ್ಟಾರ್ಟ್ ನೋಡಿ ಮಕ್ಕಳ ಜೊತೆ. ಇವತ್ತು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಫ್ರೈಡೇ. ಆ್ಯಕ್ಚುಲಿ ವೆಡ್ನೆಸ್ಡೇನೇ ಸ್ಟಾರ್ಟ್ ಆಗಬೇಕಿತ್ತು, ಬಟ್ ಅದನ್ನು ಪೋಸ್ಟ್ಪೋನ್ ಮಾಡಿದರು ಮ್ಯಾನೇಜ್ಮೆಂಟ್ ಕಡೆಯಿಂದ. ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿ ಅಂದರೆ ಫ್ರೈಡೇ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರಂತೆ. ಹಾಗಾಗಿ ಮತ್ತು ಮಾರ್ನಿಂಗ್ ನೋಡ್ತಾ ಇರ್ಬೋದು ನಾನು 6 o'clock ಎದ್ದಿದ್ದೆ. ಹಾಗೆ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು ಕಸ ಎಲ್ಲ ಗುಡಿಸಿ ಮತ್ತು ಈಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಹಾಗೆ ಕಿಚನಲ್ಲಿ ಈ ಮೇಲ್ಗಡೆ ಗ್ಲಾಸ್ ಜಾರ್ ಏನಿದೆ, ಗ್ಲಾಸ್ ಐಟಮ್ಸು ಅಂದರೆ ಸ್ಟೋರೇಜ್ ಮಾಡುವಂಥದ್ದು, ಆ ಕ್ಯಾಬಿನೆಟನ್ನು ಕ್ಲೀನ್ ಮಾಡೋದೇ ತುಂಬ ದಿನ ಆಗಿತ್ತು. ಹಾಗೆ ಇವತ್ತು ಕ್ಲೀನ್ ಮಾಡಿಕೊಂಡು ಈಗ ನಾನು ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟನ್ನು ತುಂಬ ಹೆಲ್ದಿ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈಗ ವೆಜಿಟೇಬಲ್ ಪಲಾವ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ, ಹಾಗಾಗಿ ಅದನ್ನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಈಗ ಹಸಿ ಬಟಾಣಿ, ಈಗ ಮೋಸ್ಟ್ಲಿ ಸೀಸನ್ ಸ್ಟಾರ್ಟ್ ಆಯಿತು ಅಂತ ಅನಿಸುತ್ತೆ. ರೈನಿ ಸೀಸನಲ್ಲಿ ಇದು ಜಾಸ್ತಿ ಸಿಗೋದು. ಸೊ ಫಸ್ಟಿಗೆ ಇವತ್ತು ತೊಗೊಂಬಂದಿದ್ರು ನನ್ನ ಹಸ್ಬೆಂಡು. ಹಾಗೆ ನೈಟ್ ತಂದಿರೋದ್ರಿಂದ ಬಿಡಿಸಿಡೋದಕ್ಕೆ ಆಗಿರಲಿಲ್ಲ. ಹಾಗೆ ಈಗ ಮಾರ್ನಿಂಗ್ ನಾನು ಬಿಡಿಸ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ಇದು ಲಾಂಗ್ ಪ್ರೊಸೆಸ್ ಆಗುತ್ತೆ, ಎಲ್ಲ ವೆಜಿಟೇಬಲ್ ಎಲ್ಲ ಕಟ್ ಮಾಡಿಕೊಂಡು ಮಾಡಬೇಕಾದ್ರೆ. ಹಾಗೆ ಮತ್ತು ಮಾಡ್ತಾಯಿದ್ದೀನಿ ಇವಾಗ. ಫ್ರೋಸನ್ ಬಟಾಣಿ ಆಗಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ವೆಜಿಟೇಬಲ್ ಪಲಾವ್ಗೆ. ಬಿಡಿಸು ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಒಂದು ಬೌಲಷ್ಟು ತೆಕ್ಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ಒಂದು ಬೌಲಷ್ಟು ತೆಕ್ಕೊಳ್ತಾ ಇದ್ದೀನಿ. ಹಾಗೆ ಮಕ್ಕಳಿಗೆ ಇದರ ಜೊತೆಗೇ ಒಂದು ಸ್ವಲ್ಪ ಸೌತೆಕಾಯಿ ಕಚ್ಚಂಬರನ್ನು ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಸಮ್ಟೈಮ್ ನಾನು ತೋರಿಸಿದ್ದೀನಿ. ಹಾಗೆ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ವೆಜಿಟೇಬಲ್ ಪಲಾವ್ ಯಾವ ಥರ ಮಾಡ್ತೀನಿ ಅಂಥೇಳಿ. ಈಗ ನೋಡ್ತಾ ಇರ್ಬೋದು ನಾನು ಸ್ಟೋರೇಜ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ, ವಾಶ್ ಮಾಡಿ ಈಗ ಎಲ್ಲ ತೊಗೊಳ್ತಾ ಇದ್ದೀನಿ. ಕ್ಯಾರೆಟ್ ಇರ್ಬೋದು, ಬೀನ್ಸ್, ಹಾಗೆ ಟೊಮೆಟೊ, ಹಾಗೆ ಒಂದು ಸ್ವಲ್ಪ ಜಾಸ್ತಿನೇ ಪಲಾವನ್ನು ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಆಗೋ ಥರ. ಯಾಕಂದರೆ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಕೂಡ ಇದೆ. ಮಕ್ಕಳು ಇಷ್ಟು ದಿವಸ ರಜೆ ಇತ್ತು, ನನ್ನ ಮಗಳು ರಜೆಯಲ್ಲಿ ಎಲ್ಲ ನೆಲ ಒರೆಸಿ ಕೊಡ್ತಾಯಿದ್ಲು. ಸೊ ನನಗೆ ಹೆಲ್ಪ್ ಆಗ್ತಾಯಿತ್ತು. ಬಟ್ ಇವತ್ತು ನಾನೇ ಕ್ಲೀನಿಂಗ್ ಎಲ್ಲ ಮಾಡಬೇಕು. ಕ್ಲೀನ್ ಮಾಡಬೇಕಾದ್ರೆ ಆದಷ್ಟು ಅದು ಇದು ಐಟಮ್ಸ್ ಎಲ್ಲ ತೆಗೆದಿಟ್ಟು ಅದಾದಮೇಲೆ ನಾನು ಎಲ್ಲ ಕ್ಲೀನ್ ಮಾಡ್ತೀನಿ. ಹಾಗಾಗಿ ಲೇಟ್ ಆಗುತ್ತೆ ಪೂಜೆ ಮಾಡಬೇಕಾದ್ರೆ ಅಂಥೇಳಿ ನಾನು ಪಲಾವನ್ನು ಮಧ್ಯಾಹ್ನಕ್ಕೆ ಆಗೋ ಥರ ಮಾಡ್ತಾಯಿದ್ದೀನಿ. ಮತ್ತು ಕ್ಯಾರೆಟ್ ನೋಡ್ತಾ ಇರ್ಬೋದು, ಒಂದೇ ಒಂದು ಕ್ಯಾರೆಟನ್ನು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಕ್ಯಾರೆಟ್ ಹಾಕೋದ್ರಿಂದ ಪಲಾವ್ ತುಂಬ ಸ್ವೀಟಾಗಿ ಬರುತ್ತೆ. ಹಾಗಾಗಿ ನಾನು ಒಂದೇ ಕ್ಯಾರೆಟನ್ನು ಹಾಕ್ತೀನಿ. ಒಂದೇ ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ಕೊಂಡು, ಹಾಗೆ ಬೀನ್ಸನ್ನು ಜಸ್ಟ್ ವಾಶ್ ಮಾಡಿ ಇಟ್ಟಿದ್ದೆ ನಾನು, ನಾರು ತೆಗೆದಿಟ್ರೆ ಕಪ್ಪಾಗುತ್ತೆ ಅಂಥೇಳಿ. ಹಾಗೆ ಈಗ ನಾರೆಲ್ಲ ತೆಕ್ಕೊಂಡು ಅದನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ. ಹಾಗೆ ಈ ಬೀನ್ಸನ್ನು ವಾಶ್ ಮಾಡಿ ಇಟ್ಟರೆ ನಾರು ತೆಗೆದು ನಾವು ಬೇಗನೆ ಮಾಡ್ಕೊಳ್ಬೋದು. ಮತ್ತು ಒಟ್ಟೊಟ್ಟಿಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತೀನಿ ನಾನು. ಒಂದೊಂದಾಗಿ ಕಟ್ ಮಾಡ್ತಾ ಹೋದರೆ ತುಂಬ ಲೇಟ್ ಆಗುತ್ತೆ. ಒಟ್ಟೊಟ್ಟಿಗೆ ಕಟ್ ಮಾಡಿ ಹಾಕ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪನೇ ಯೂಸ್ ಮಾಡ್ತೀನಿ, ಜಾಸ್ತಿ ಬೀನ್ಸ್ ಏನೋ ಹಾಕಲ್ಲ. ವೆಜಿಟೇಬಲ್ ಪಲಾವ್ ಆದರೆ ಮಕ್ಕಳು ತಿಂತಾರೆ. ಸ್ಪೆಷಲಿ ವಿನಯ್ಗೆ ಪಲಾವ್ ಅಂದರೆ ತುಂಬ ಇಷ್ಟ. ಅವನು ವೆಜಿಟೇಬಲ್ ತಿನ್ನೋದೇ ಈ ಪಲಾವಲ್ಲಿ, ಬೇರೆ ಯಾವುದ್ರಲ್ಲೂ ಅಷ್ಟೊಂದು ವೆಜಿಟೇಬಲ್ ತಿನ್ನಲ್ಲ. ಹಾಗೆ ಮತ್ತು ನನ್ನ ವಾಯ್ಸ್ ಕೂಡ ಅಷ್ಟೇ ತುಂಬ ಒಂಥರ ಬ್ರೇಕ್ ಆಗ್ತಾಯಿದೆ. ಕೋಲ್ಡ್ ಆಗಿಬಿಟ್ಟಿದೆ, ಹಾಗಾಗಿ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಅಷ್ಟು ಕ್ಲಿಯರಾಗಿ ಬರ್ತಾ ಇಲ್ಲ ಇವತ್ತು ವಾಯ್ಸು. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಮತ್ತು ನೋಡ್ತಾ ಇರ್ಬೋದು ನಾನು ಮಸಾಲೆ ರುಬ್ಬಿ ಹಾಕ್ತೀನಿ ಪಲಾವ್ ಮಾಡೋದಕ್ಕೆ. ಸೊ ಇವಾಗ ಚಿಲ್ಲಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 6ರಿಂದ 7 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತೇನೆ. ಹಾಗೆ ನಮ್ಮದೇ ಒಂದು ಗಿಡದಲ್ಲಿ ಅಂದರೆ ಪಲಾವ್ ಎಲೆದು ಗಿಡ ಇದೆ ನಮ್ಮ ಮನೆಯಲ್ಲಿ, ನನ್ನ ತಂಗಿ ಕೊಟ್ಟಿರೋವಂಥದ್ದು. ಅದು ತುಂಬಾ ಫ್ರೆಶ್ ಆಗಿದೆ. ಹಾಗೆ ಅದೇ ಪಲಾವ್ ಎಲೆನ ನಾನು ಯೂಸ್ ಮಾಡ್ತೀನಿ. ತುಂಬ ಸ್ಮೆಲ್ ಬರುತ್ತೆ, ಹಾಗೆ ಪಲಾವ್ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ.
ಹಾಗೆ ಒಂದು 2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧದಷ್ಟು ಈರುಳ್ಳಿಯನ್ನು ಮಾತ್ರ ಫ್ರೈ ಮಾಡಲಿಕ್ಕೆ ಹಾಕ್ತೀನಿ. ಉಳಿದದ್ದನ್ನೆಲ್ಲ ನಾನು ಮಸಾಲೆ ರುಬ್ಬೋದಕ್ಕೆ ಹಾಕ್ತೀನಿ. ಹಾಗೆ ಅದರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಒಂದು 3 ಗೆಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ನಾನು. ಒಂದೂವರೆ ದೊಡ್ಡ ಈರುಳ್ಳಿ, ಹಾಗೆ 3 ಗೆಡ್ಡೆ ಬೆಳ್ಳುಳ್ಳಿಯನ್ನು ಮೇಲ್ಗಡೆ ಸಿಪ್ಪೆ ಮಾತ್ರ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಇದು ಜವಾರಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಫುಲ್ ನೀಟಾಗಿ ತೆಗಿಬೇಕು ಅಂತ ಏನಿಲ್ಲ. ಹಾಗೆ ಟೊಮೆಟೊ 1 ಹಾಕ್ತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಇದಿಷ್ಟನ್ನು ಮಸಾಲೆಗೆ ಹಾಕ್ಕೊಳ್ತೀನಿ. ಮತ್ತು ಇದು ಗ್ರೈಂಡ್ ಮಾಡಬೇಕಾದ್ರೆ ನೆನಪಾಯಿತು ನನಗೆ, ಅದಕ್ಕೆ ಇನ್ನೂ ಸ್ವಲ್ಪ ಸ್ಪೈಸಸ್ ಹಾಕಬೇಕಿತ್ತು. ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಪೆಪ್ಪರನ್ನು ಹಾಕಬೇಕಿತ್ತು. ಅದನ್ನೆಲ್ಲ ಹಾಕ್ಕೊಂಡು ಮತ್ತೊಮ್ಮೆ ಗ್ರೈಂಡ್ ಮಾಡಿ ನಾನು ಮಸಾಲೆಗೆ ಫ್ರೈ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಗೆ ಪಲಾವ್ ಎಲೆ ಮತ್ತು ರುಬ್ಬಿಟ್ಕೊಂಡಂತಹ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಹಾಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ನೀವು ಟೊಮೆಟೊನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬಾರ್ದು ಅಂತೇಳಿ. ಸೊ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಲ್ಲ ಅಂದರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಟೊಮೆಟೊ. ಆದ್ದರಿಂದ ನಾನು ಫ್ರಿಜ್ಜಲ್ಲಿ ವಾಶ್ ಮಾಡಿ ಸ್ಟೋರ್ ಮಾಡ್ತೀನಿ. ಸೊ ಏನಾದರೂ ರೀಸನ್ ಇದ್ದರೆ ಹೇಳ್ಬೋದು. ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡೋದ್ರಿಂದ ಏನಾದರೂ ಹೆಲ್ತಿಗೆ ರಿಲೇಟ್ ಆದ ಒಂದು ಸೈಡ್ ಎಫೆಕ್ಟ್ ಏನಾದರೂ ಇದ್ದರೆ ಹೇಳಿ. ಸೊ ನಮಗೂ ಹೆಲ್ಪ್ ಆಗುತ್ತೆ, ಹಾಗೆ ವಿಡಿಯೋ ನೋಡ್ತಾ ಇರೋರಿಗೂ ಹೆಲ್ಪ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಕ್ಯಾರೆಟ್ ಮತ್ತು ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಕೂಡ ಹಾಕ್ಕೊಂಡು, ಮತ್ತು ಫ್ರೋಝನ್ ಬಟಾಣಿ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಟು, ಅಷ್ಟರಲ್ಲಿ ನಾನು ಅಕ್ಕಿಯನ್ನು ನೀಟಾಗಿ ಒಂದು 4 ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೆ. ಅದನ್ನು ನೀಟಾಗಿ ಒಂದು 2ರಿಂದ 3 ಸಲ ವಾಶ್ ಮಾಡಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಕ್ಕರೆ ಇಷ್ಟನ್ನು ಹಾಕ್ಕೊಂಡು 4 ಲೋಟಕ್ಕೆ ಒಂದು 8 ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನನಗೆ ಅಂದಾಜಿದೆ, ಸೊ ಹಾಗಾಗಿ ನಾನು ಅಂದಾಜಲ್ಲಿ ನೀರನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇದು ವಿಸಿಲ್ ಕೂಗೋ ಅಷ್ಟರಲ್ಲಿ ನಾನು ಸೌತೆಕಾಯಿ ಕಚಂಬರನ್ನು ಮಾಡ್ತೀನಿ. ಅದಕ್ಕೆ ಕಾಂಬಿನೇಷನ್ ಆಗುತ್ತೆ, ತುಂಬ ಇಷ್ಟ ಮಕ್ಕಳಿಗೆ. ಹಾಗೆ ಒಂದು ಕಡೆ ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಈರುಳ್ಳಿ ಮತ್ತು ಹಸಿ ಸೌತೆಕಾಯಿ, ಎಳೆ ಸೌತೆಕಾಯಿಯನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು, ಹಾಗೆ ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೌತೆಕಾಯಿ ಕಚಂಬರ್ ರೆಡಿ ಆಯಿತು ಪಲಾವ್ಗೆ. ಹಾಗೆ ಈಗ ಮಕ್ಕಳಿಗೆ ಮತ್ತು ಬಾಕ್ಸಿಗೆಲ್ಲ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಸ್ನ್ಯಾಕ್ಸಿಗೆ ಅವರಿಗೆ ಪ್ರಸಾದ ಅಪ್ಪ ಇತ್ತು, ಹಾಗಾಗಿ ಅಪ್ಪ ಪ್ರಸಾದನ ಹಾಕಿದೆ. ದೇವಸ್ಥಾನದ್ದು ಇತ್ತು. ಹಾಗೆ ಮತ್ತು ಮಧ್ಯಾಹ್ನ ಲಂಚಿಗೆ ಪಲಾವ್ ಮತ್ತು ಕಚಂಬರನ್ನು ಹಾಕಿದೆ. ಲಂಚ್ ಬಾಕ್ಸನ್ನು ಬೇರೆ ತರಿಸ್ಬೇಕು ಅಂದ್ಕೊಂಡಿದ್ದೀನಿ, ಯಾಕಂದರೆ ಎಲ್ಲ ಸಪ್ರೇಟ್ ಒಂದರಲ್ಲೇ ಬರುವಂಥದ್ದು ತರಿಸ್ಬೇಕು ಅಂದ್ಕೊಂಡಿದ್ದೀನಿ. ತರಿಸಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈಗ ನೋಡ್ತಾ ಇರ್ಬೋದು, ಪಲಾವ್ ಫುಲ್ ರೆಡಿ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನಾನು ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಮಕ್ಕಳ ರಜಾ ದಿನಗಳು. ಸೊ ಇಷ್ಟು ಬೇಗ ಮುಗ್ದೋಯ್ತಾ ಅನಿಸುತ್ತೆ. ಒಮ್ಮೆ ಸ್ಟಾರ್ಟ್ ಆಗಬೇಕಾದ್ರೆ 2 ತಿಂಗಳು ಹೇಗಪ್ಪ ಕಳೆಯೋದು ಮಕ್ಕಳ ಜೊತೆ, ತುಂಬ ಗಲಾಟೆ ಎಲ್ಲ ಮಾಡ್ಕೋತಾರೆ ಅಂತ ಅನಿಸುತ್ತೆ. ಬಟ್ ಹೋಗ್ತಾ ಹೋಗಿದ್ದೇ ಗೊತ್ತಾಗಲ್ಲ, ದಿನ ಅಷ್ಟು ಫಾಸ್ಟಾಗಿ ಹೋಗುತ್ತೆ. ಮತ್ತು ಒಬ್ಬಳಿಗೆ ಮಾತ್ರ ಈ ಬುತ್ತಿ. ಸೊ ಕಚಂಬರನ್ನು ನಾನು ಒಳಗಡೆ ಹಾಕಿ ಇಡ್ತಾಯಿದ್ದೀನಿ. ಮತ್ತು ಅಪ್ಪ ಪ್ರಸಾದನ ಹಾಕ್ತಾಯಿದ್ದೀನಿ. ಸೌತಡ್ಕದ್ದು ಅಪ್ಪ ಪ್ರಸಾದ ಅಂದರೆ ತುಂಬ ಇಷ್ಟ. ಸೊ ಅದನ್ನು ತೊಗೊಂಬಂದಿದ್ರು. ಹಾಗೆ ಇವಾಗ ಅದನ್ನೆಲ್ಲ ಹಾಕಿದೆ. ಲಂಚ್ ಬಾಕ್ಸಿಗೂ ಅಷ್ಟೇ ನ್ಯಾಪ್ಕಿನ್ ಇರ್ಬೋದು, ವಾಟರ್ ಬಾಟ್ಲು ಎಲ್ಲನೂ ನಾನು ಹಾಕ್ತಾಯಿದ್ದೀನಿ. ರೆಡಿ ಆಯಿತು. ಸೊ ತುಂಬ ದಿನದ ನಂತರ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. 2 ಮಂತ್ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ಫಸ್ಟ್ ಡೇ ಸ್ಕೂಲಿಗೆ ಹೋಗಬೇಕಾದ್ರೆ ಮಕ್ಕಳು ತುಂಬ ಎಕ್ಸೈಟ್ಮೆಂಟಲ್ಲಿರ್ತಾರೆ. ಸ್ಕೂಲಲ್ಲಿ ಏನೆಲ್ಲ ನಡೆಯುತ್ತೆ, ಹೇಗಿರುತ್ತೆ, ಫ್ರೆಂಡ್ಸ್ ಎಲ್ಲ ಹೇಗಿರ್ತಾರೆ ಅಂತೇಳಿ ಫ್ರೆಂಡ್ಸನ್ನು ಮೀಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ತುಂಬ ಫನ್ನಿ ಆ್ಯಕ್ಟಿವಿಟೀಸ್ ಕೂಡ ಮಾಡಿದರು ಫಸ್ಟ್ ಡೇ ಸ್ಕೂಲಲ್ಲಿ. ತುಂಬ ಎಂಜಾಯ್ಮೆಂಟ್ ಸಿಕ್ತು ಅಂತ ಮಕ್ಕಳು ಬಂದು ಶೇರ್ ಮಾಡ್ತಾಯಿದ್ರು ಮನೆಗೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಹಾಗೆ ಮತ್ತು ನಾನು ಮಕ್ಕಳೆಲ್ಲ ಹೋದ್ಮೇಲೆ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ದೇವರಿಗೆ ದೀಪ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿದೆ. ಸೊ ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಯಿತು. ಫಸ್ಟ್ ಡೇ ಸ್ಕೂಲು ಮಕ್ಕಳ ಜೊತೆ ಹೀಗೆ ಹೋಯಿತು. ಹಾಗೆ ನಿಮ್ಮ ಒಂದು
ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.